ಮೈಸೂರಿಗೆ ಬಂದ್ರೆ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರಸ್ತೆಯಲ್ಲಿ ಲೆಫ್ಟ್ ಅಲ್ಲಿ ಸಿಗುತ್ತೆ ಸ್ಯಾಂಡ್ ಮ್ಯೂಸಿಯಂ. ಬನ್ನಿ ಒಳಗೆ ಹೋಗೋಣ. ಎಂಟ್ರಿ ಟಿಕೆಟ್ ಪರ್ಸನ್ಗೆ 60 ರೂಪೀಸ್ ತಗೋತಾರೆ. ಭಾರತದ ಮೊದಲ ಸ್ಯಾಂಡ್ ಮ್ಯೂಸಿಯಂ ಇದು. ಮರಳು ಮತ್ತೆ ನೀರಿಂದ ಮಾಡಿರೋದು. ಎಷ್ಟು ಚೆನ್ನಾಗಿದೆ ನೋಡಿ. ವಾವ್. ಮರಳಲ್ಲಿ ಆಕೃತಿ ಮಾಡಿದ್ರೆ ಎಷ್ಟು ಕಷ್ಟ ಅಲ್ವಾ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ. ಇವರು ಅದಕ್ಕೆಲ್ಲ ಶೀಟ್ ಹಾಕಿ ಕಾಪಾಡ್ಕೊಂಡ್ಬಂದಿದ್ದಾರೆ. ಎಕೋ ಫ್ರೆಂಡ್ಲಿ ಗಣೇಶ. ಬರೀ ಮರಳು ಮತ್ತೆ ನೀರಿನಿಂದ ಮಾಡಿರೋ ಗಣೇಶನ ವಿಗ್ರಹ. ಇಲ್ಲಿ ಆಭರಣಗಳು, ಕೈ ಶೇಪು, ಇಲ್ಲಿ ನಾವು ಚಾಮುಂಡೇಶ್ವರಿ ತಾಯಿನ ಇಲ್ಲೇ ನೋಡ್ಬೋದು. ಇಲ್ಲಿ ಲಾಫಿಂಗ್ ಬುದ್ಧ. ಮರಳಿಂದ ಮಾಡೋದು ಎಷ್ಟು ಕಷ್ಟ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಂತೂ. ತುಂಬಾ ಆಶ್ಚರ್ಯ ಆಗುತ್ತಪ್ಪ. ರಾಶಿ ಚಕ್ರ ನೋಡಿ. ಮೈಸೂರು ದಸರಾಕ್ ಬಂದಿಲ್ವಾ? ನಾನು ಬಂದಿಲ್ಲ, ಟೆನ್ಷನ್ನೇ ಪಡ್ಬೇಡಿ. ಇಲ್ಲಿ ನೋಡಿ, ಇಲ್ಲಿ ಮೈಸೂರು ಅಂಬಾರಿ ದಸರಾ ಇಲ್ಲೇ ನಡೀತಿರೋ ತರ ಕೆತ್ತಿದ್ದಾರೆ. ಮಹಾಭಾರತದ ಟೈಮಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದಾಗ ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿದ್ನಲ್ಲ, ಆ ಸನ್ನಿವೇಶನ ಮಾಡಿರೋ ಕಲಾಕೃತಿ ಇದು. ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ. ಪ್ರಪಂಚದ ಅತ್ಯಂತ ಹಳೆಯ ನಾಗರಿಕತೆಯ ಕಲಾಕೃತಿಗಳನ್ನು ಮಾಡಿದ್ದಾರೆ ನೋಡಿ. ಅದು ಸಮುದ್ರ ದೇವತೆ. ಅಲ್ಲಿರೋ ಪ್ರಾಣಿಗಳನ್ನ ರಕ್ಷಣೆ ಮಾಡ್ತಿರೋ ಸೀನ್. RR ವರ್ಲ್ಡ್ ನೋಡಿ ಹೆಂಗಿದೆ. ರೆಸ್ಟ್ ಇನ್ ಪೀಸ್ ಅಂತ ಬರ್ದಿದ್ದಾರೆ. ऐसी क्या चीज है जो बच्चों को डरा रही है? हमें शेर को डरा के दिखा. ಇಸ್ಲಾಮಿಕ್ ಕಲ್ಚರ್ ಕಲಾಕೃತಿ. ಎಷ್ಟು ಪೇಷನ್ಸ್ ಬೇಕು, ಎಷ್ಟು ಟೈಮ್ ಹಿಡಿಯುತ್ತೆ ಇದಕ್ಕೆಲ್ಲ. ಕಾರ್ಟೂನ್ಸ್ ಫುಲ್ ಗ್ಯಾಂಗ್ ಇದೆ ನೋಡಿ. ಸ್ಯಾಂಡಲ್ ಮಾಡಿರೋ ವಿಂಟೇಜ್ ಕಾರು. ನರೇಂದ್ರ ಮೋದಿ ಅವರು ಮೈಸೂರಿಗೆ ಬಂದಿದ್ದಾಗ ಇಂಟರ್ನ್ಯಾಷನಲ್ ಯೋಗ ಡೇ ದಿನ ಪರ್ವತಾಸನ ಮರಳಲ್ಲಿ ಮಾಡಿರೋದು. ನಿಮ್ಗೆ ಏನ್ ಬೇಕು ಅದೆಲ್ಲ ಶಾಪ್ ಮಾಡೋಕ್ಕೆ ತುಂಬಾ ಅಂಗಡಿಗಳಿದಾವೆ. ನಾನ್ ಶಾಪಿಂಗ್ ಮಾಡಲ್ಲ, ನನ್ಗೆ ಇಷ್ಟ ಆಗಲ್ಲ. ಕಲೆನ ಅಪ್ರಿಷಿಯೇಟ್ ಮಾಡೋಕ್ಕಾದ್ರೂ ವಿಸಿಟ್ ಮಾಡಲೇಬೇಕು. ಅಷ್ಟು ಚೆನ್ನಾಗಿದೆ. ಮೈಸೂರಿಗೆ ಬಂದರೆ ಮಿಸ್ ಮಾಡಿದೆ ನೋಡಿ.